ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪರೀಕ್ಷೆ ಹತ್ತಿರ ಬರುತ್ತೆ. ಪರೀಕ್ಷೆಗಾಗಿ ನೀವಲ್ಲ, ನಿಮ್ಮ ಅಭ್ಯಾಸದ ಜ್ಞಾನ ಪರೀಕ್ಷೆ ಮಾಡುವುದಕ್ಕಾಗಿ ಒಂದು ಪರೀಕ್ಷೆ. ಅದಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ರೆ ಯಾವುದೂ ಭಯ ಇಲ್ಲ. ನಿರಂತರ ಅಭ್ಯಾಸ ಮಾಡಿ, ಯಶಸ್ಸು ನಿಮ್ಮದೇ ಆಗುತ್ತೆ. 10ನೇ ಕ್ಲಾಸ್ನಲ್ಲಿ ಮಕ್ಕಳಿಗೆ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ಟಫ್ ಸಮಾಜ ವಿಜ್ಞಾನ ಅನ್ನೋವರಿಗೆ ಒಂದು ಸರಳ ಪ್ರಶ್ನೋತ್ತರ ಮಾಡಲಿಕ್ಕೆ ತಂದಿದ್ದೇನೆ. ಇದರಲ್ಲಿ ವಿಷಯ ವಸ್ತು ಒಂದೇ ಆಗಿದ್ದರೂ ಕೂಡ ಆ ವಸ್ತುವನ್ನು ಚೆನ್ನಾಗಿ ನೀವು ಅಭ್ಯಾಸ ಮಾಡಿಕೊಂಡಿದ್ರೆ ಸರಳವಾಗಿ ಸುಲಭವಾಗಿ ಸಮಾಜ ವಿಜ್ಞಾನ ಪಾಸ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಅರಣ್ಯ ನಾಶಕ್ಕೆ, ಅರಣ್ಯದ ಬಗ್ಗೆ ಕೇಳ್ತಾರೆ. ಅರಣ್ಯ ನಾಶಕ್ಕೆ ಕಾರಣಗಳು ಏನು ಒಂದು ಪ್ರಶ್ನೆ. ಮತ್ತು ಅದರ ಮೇಲೆ ಇನ್ನೊಂದು ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು? ನೋಡಿ, ವಿಷಯ ಒಂದು, ಪ್ರಶ್ನೆ 2. ಈಗ ಕಾರಣಗಳಿಗೆ ಉತ್ತರ ಹುಡುಕೊಳ್ಳೋಣ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳು ಮತ್ತು ರೈಲು ಮಾರ್ಗ ನಿರ್ಮಾಣ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು ಗಣಿಗಾರಿಕೆಗಳು ಮಾಡುವುದರಿಂದ ಅರಣ್ಯ ನಾಶವಾಗುತ್ತದೆ. ಈಗ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು? ಕರ್ಷಿತ ಮರಗಳನ್ನು ತೆಗೆಯುವುದು, ರೋಗಗಳ ನಿಯಂತ್ರಣ, ಸಸಿಗಳನ್ನು ನೆಡುವುದು, ಕಠಿಣ ಕಾನೂನು ಜಾರಿ, ಸಾಮಾಜಿಕ ಅರಣ್ಯ ಘೋಷಣೆ, ಬೀಜಗಳನ್ನು ಹರಡುವುದು, ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ ಮಾಡುವುದು, ಸಾರ್ವಜನಿಕರಲ್ಲಿ ಜಾಗೃತಿ ಮನೋಭಾವನೆ ಬೆಳೆಸುವುದರಿಂದ ನಾವು ಅರಣ್ಯಗಳನ್ನು ಸಂರಕ್ಷಣೆ ಮಾಡಬಹುದು. ಹೀಗೆ ಅರಣ್ಯ ವಿಷಯದ ಬಗ್ಗೆ. ಈಗ ಮಣ್ಣಿಗೆ ಬಂದರೆ, ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು? ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳು ಯಾವುವು? ಮಣ್ಣು ಸಂರಕ್ಷಣಾ ವಿಧಾನಗಳು ಯಾವುವು? ಪರೀಕ್ಷೆಗೆ ಅನೇಕ ಬಾರಿ ಬಂದು ಹೋಗಿದ್ದಾವೆ. ಈ ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆದರೆ ಪರೀಕ್ಷೆ ಯಾವ ಭಯವೂ ಇಲ್ಲ. ಈಗ ಮಣ್ಣಿನ ಸವೆತಕ್ಕೆ ಕಾರಣಗಳು: ಅರಣ್ಯ ನಾಶ, ಅಧಿಕ ಮೇಯಿಸುವುದು, ಅಧಿಕ ನೀರಾವರಿ ಬಳಕೆ, ಅವೈಜ್ಞಾನಿಕ ಬೇಸಾಯದಿಂದ ಮಣ್ಣು ಸವೆತಕ್ಕೆ ಒಳಗಾಗುತ್ತದೆ. ಮಣ್ಣಿನ ಸವೆತದ ಪರಿಣಾಮಗಳು ಯಾವುವು? ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ, ನದಿಗಳ ಪಾತ್ರ ಬದಲಾಯಿಸುತ್ತದೆ, ಜಲಾಶಯಗಳಲ್ಲಿ ನೀರು ಸಂಗ್ರಹ ಸಾಮರ್ಥ್ಯ ಕುಗ್ಗುತ್ತದೆ, ಭೂಮಿಯಲ್ಲಿ ನೀರು ಇಂಗುವಿಕೆ ಕಡಿಮೆಯಾಗುತ್ತದೆ. ಯಾವುದರಿಂದ ಅಂದರೆ ಮಣ್ಣಿನ ಸವೆತ ಆಗೋದ್ರಿಂದ. ಹಾಗಾದ್ರೆ ಈ ಮಣ್ಣಿನ ಸವೆತ ಸಂರಕ್ಷಣೆ ವಿಧಾನಗಳು ಯಾವುವು ಅಂತ ಅಂದ್ಕೊಂಡ್ರೆ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ಅರಣ್ಯ ನಾಶ ತಡೆಗಟ್ಟುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸಬೇಕು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡಿದ್ದೇ ಆದರೆ ನಾವು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ನೋಡಿ, ಸರಳ ಪದಗಳಿಂದ ವಾಕ್ಯಗಳನ್ನು ಬರೆದಿದ್ದೇ ಆದರೆ ಅಂಕ ನಿಮ್ಮದೇ. ಈಗ ಆವರ್ತಮಾನಗಳು, ಪ್ರವಾಹಗಳು, ಭೂಕುಸಿತ, ಕಡಲ ಕೊರೆತ, ಭೂಕಂಪನ, ಈ ವಿಷಯದ ಮೇಲೆ ಪ್ರಶ್ನೆ ಇದ್ದೇ ಇರ್ತದೆ. ಇವುಗಳು ಸಾಮಾನ್ಯವಾಗಿ ಆವರ್ತಮಾನಗಳ ಕಾರಣಗಳು ಯಾವುವು? ಪ್ರವಾಹವಾಗಲು ಕಾರಣಗಳೇನು? ಭೂಕುಸಿತದ ಕಾರಣಗಳೇನು? ಕಡಲ ಕೊರೆತ ಎಂದರೇನು? ಭೂಕಂಪನಗಳು ಹೇಗಾಗುತ್ತವೆ? ಇವುಗಳ ದುಷ್ಪರಿಣಾಮಗಳು, ಇವುಗಳ ಪರಿಹಾರಗಳು, ಇವುಗಳಿಗೆಲ್ಲ ಒಂದೇ ಉತ್ತರ ನಾವು ಬರೆದಿದ್ದೇ ಆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡಿಬೋದು. ಈಗ ಆವರ್ತಮಾನಗಳಿಗೆ, ಪ್ರವಾಹಗಳಿಗೆ, ಭೂಕುಸಿತಕ್ಕೆ, ಕಡಲ ಕೊರೆತಕ್ಕೆ, ಭೂಕಂಪನಗಳಿಗೆ ಒಂದೇ ಉತ್ತರ ನಾವು ಬರೆಯುವುದಾದರೆ ಪರಿಸರ ಮಾಲಿನ್ಯ, ಪರಿಸರ ಅಸಮತೋಲನ, ಪರಿಸರ ದುರ್ಬಳಕೆ, ಜಲಾಶಯ ನಿರ್ಮಾಣ, ನಗರೀಕರಣ, ಗಣಿಗಾರಿಕೆ ಮತ್ತು ಆಧುನೀಕರಣ. ಇವುಗಳ ದುಷ್ಪರಿಣಾಮಗಳು ಏನಂತ ಕೇಳಿದರೆ, ಅಂದರೆ ಆವರ್ತಮಾನದ ದುಷ್ಪರಿಣಾಮಗಳು, ಪ್ರವಾಹಗಳ ದುಷ್ಪರಿಣಾಮಗಳು, ಭೂಕುಸಿತದ ದುಷ್ಪರಿಣಾಮಗಳು, ಕಡಲ ಕೊರೆತದ ದುಷ್ಪರಿಣಾಮಗಳು,
ಭೂಕಂಪನಗಳ ದುಷ್ಪರಿಣಾಮಗಳು ಒಂದೇ ಪಟ್ಟಿ ಮಾಡ್ಕೊಳ್ಬೇಕು. ಆ ಪದ ಹೇಗೆ ಬರುತ್ತೆ ಹಾಗೆ ಹೊಂದಿಸ್ಕೊಂಡು ವಾಕ್ಯ ಮಾಡಿ ಬರೀಬೇಕು. ಪ್ರಾಣಹಾನಿ, ಆಸ್ತಿ ಹಾನಿ, ಬೆಳೆ ನಾಶ, ಸಾಂಕ್ರಾಮಿಕ ರೋಗಗಳು, ಸಾರಿಗೆ ಸಂಪರ್ಕ ಅವ್ಯವಸ್ಥೆ, ಸಾಮಾಜಿಕ ಜೀವನ ಅಸ್ತವ್ಯಸ್ತ. ಈಗ ಪರಿಹಾರಗಳು: ಪರಿಸರ ಸಂರಕ್ಷಣೆ ಮಾಡ್ಕೊಳ್ಬೇಕು, ವೈದ್ಯಕೀಯ ನೆರವನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು, ತಾತ್ಕಾಲಿಕ ಆಶ್ರಯ ಕಲ್ಪಿಸುವುದು, ಆಹಾರ ಮತ್ತು ನೀರು ಪೂರೈಕೆ ಮಾಧ್ಯಮಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ವಿತರಣೆ ಮಾಡುವುದಾಗಿದೆ. ಈಗ ಬ್ಯಾಂಕಿನ ವಿಷಯಕ್ಕೆ ಬಂದರೆ ಪರೀಕ್ಷೆಗೆ ಬೇಲಿದ ಮೇಲೆ 2015-25ವರೆಗೆ ಬಂದೋಗಿದೆ. ಸಾಮಾನ್ಯ ಉತ್ತರವನ್ನು ರೆಡಿ ಮಾಡಿ ಇಟ್ಕೋಬೇಕು. ಬ್ಯಾಂಕುಗಳ ಕಾರ್ಯಗಳು ಯಾವುವು, ಬ್ಯಾಂಕುಗಳ ಸೇವೆಗಳು ಯಾವುವು, ಬ್ಯಾಂಕಿನ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ನೋಡಿ. ಪ್ರಶ್ನೆ ಹೆಂಗೆ ಬರ್ತದೆ ಹಾಗೆ ಉತ್ತರ ಹೊಂದಿಸ್ಕೊಳ್ಬೇಕು. ಹಣದ ವರ್ಗಾವಣೆ, ಭದ್ರತಾ ಕಾಪಾಟು, ಸಾಲ ನೀಡುವುದು, ಹಣದ ಭದ್ರತೆ, ಭರವಸೆ ಸೇವೆಗಳು, ಹಣದ ಪಾವತಿ ಮತ್ತು ಹಣ ವಸೂಲಿ. ಈಗ ಮುಂದಿನ ವಿಷಯಕ್ಕೆ ನಾವು ಹೋಗೋದಾದರೆ ಉದ್ಯಮಶೀಲತೆಯ ಲಕ್ಷಣಗಳು ಯಾವುವು, ಉದ್ಯಮಶೀಲತೆಯ ಕಾರ್ಯಗಳು ಯಾವುವು, ಹೊಸ ವಿಧಾನ ರೂಢಿಗೆ ತರುತ್ತಾರೆ, ನಿರ್ಧಾರ ಕೈಗೊಳ್ಳುವುದು, ಸೃಜನಾತ್ಮಕ ಸಂಯೋಜನೆ, ನಷ್ಟಭರಿತಕ್ಕೆ ಸಿದ್ಧ, ನಾಯಕತ್ವ, ಮಾರ್ಗದರ್ಶನ, ಗುಂಪು ಕಟ್ಟುವುದು, ಸಮಸ್ಯೆ ಪರಿಹಾರ. ಸರಳವಾಗಿರ್ತದೆ, ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಬೇಕು, ಉತ್ತರ ಬರಲಿಕ್ಕೆ ಸಿದ್ಧವಾಗಿರಬೇಕು. ಈಗ ಕೃಷಿಯ ಬಗ್ಗೆ ಬಂದರೆ ಕೃಷಿಯ ಮಹತ್ವ ತಿಳಿಸಿ, ಕೃಷಿಯ ಪ್ರಾಮುಖ್ಯತೆ ತಿಳಿಸಿ, ಕೃಷಿಯಿಂದ ಆಗುವ ಅನುಕೂಲತೆಗಳೇನು, ಹಾಗೆ ಕೈಗಾರಿಕೆ, ಹಾಗೆ ಸಾರಿಗೆ, ಹಾಗೆ ಸಾರ್ವಜನಿಕ ಹಣಕಾಸು, ಹಾಗೆ ಗ್ರಾಮೀಣಾಭಿವೃದ್ಧಿ, ಸಂಪರ್ಕ, ಖನಿಜ ಸಂಪನ್ಮೂಲಗಳು. ಇವುಗಳಿಗೆ ಸಾಮಾನ್ಯ ಉತ್ತರ ಏನಪ್ಪ ಅಂದರೆ ರಾಷ್ಟ್ರೀಯ ಆದಾಯ ಹೆಚ್ಚಿಸುವುದು, ತಲಾ ಆದಾಯ ಹೆಚ್ಚಿಸುತ್ತದೆ, ಜನರ ಜೀವನ ಮಟ್ಟ ಹೆಚ್ಚಿಸುತ್ತದೆ, ಉದ್ಯೋಗಾವಕಾಶಗಳ ಸೃಷ್ಟಿ, ವಿದೇಶಿ ವಿನಿಮಯ ಗಳಿಕೆ, ದೇಶದ ಆರ್ಥಿಕ ಅಭಿವೃದ್ಧಿ. ಮುಂದೆ ಬಾಲ ಕಾರ್ಮಿಕತೆ, ಬಾಲ್ಯ ವಿವಾಹ ಎಂದರೇನು, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು, ಅಥವಾ ಬಾಲ ಕಾರ್ಮಿಕದ ಕಾರಣಗಳು, ಬಾಲ್ಯ ವಿವಾಹಕ್ಕೆ ಕಾರಣಗಳು, ಹೆಣ್ಣು ಭ್ರೂಣ ಹತ್ಯೆ ಕಾರಣಗಳೇನು, ದುಷ್ಪರಿಣಾಮಗಳೇನು, ಪರಿಹಾರಗಳೇನು. ಈ ಕಾರಣಗಳನ್ನು ನೋಡ್ಕೊಂಡು ಬರುವ ಈ ಬಾಲ ಕಾರ್ಮಿಕತೆ, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ, ಅನಕ್ಷರತೆ, ಲಿಂಗ ತಾರತಮ್ಯ, ಬಡತನ, ಸಾಲದ ಹೊರೆ, ಕಾನೂನಿನ ಕಳಪೆ ಅನುಷ್ಠಾನ. ದುಷ್ಪರಿಣಾಮಗಳನ್ನು ಕೇಳಿದರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ, ಲೈಂಗಿಕ ಕಿರುಕುಳ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ, ಬಾಲ್ಯವನ್ನು ಕಸಿಯುತ್ತದೆ. ಪರಿಹಾರ ನೋಡ್ಕೊಂಡು ಬರೋದಾದರೆ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಕಠಿಣ ಕಾನೂನುಗಳು ಜಾರಿಗೊಳಿಸಬೇಕು, ಸಾಮಾಜಿಕ ಮೌಲ್ಯಗಳ ಜಾರಿ, ಮಕ್ಕಳ ಸಂರಕ್ಷಣಾ ಸಮಿತಿ ರಚನೆಯಾಗಬೇಕು, ಶೋಷಣೆಗಳ ನಿಯಂತ್ರಣ ಆಗಬೇಕು. ಇನ್ನು ಕೈಗಾರಿಕೆಗಳ ಸಾಂಸ್ಥಿಕಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು. ಕೈಗಾರಿಕೆ ಅಂದ ತಕ್ಷಣವೇ ಕಬ್ಬಿಣ ಕೈಗಾರಿಕೆ ಇರ್ಬೋದು, ಅಲ್ಯೂಮಿನಿಯಂ ಕೈಗಾರಿಕೆ ಇರ್ಬೋದು, ಹತ್ತಿ ಬಟ್ಟೆ ಕೈಗಾರಿಕೆ ಇರ್ಬೋದು, ಸಕ್ಕರೆ ಕೈಗಾರಿಕೆ ಇರ್ಬೋದು, ಕಾಗದ ಕೈಗಾರಿಕೆ ಇರ್ಬೋದು. ಯಾವ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀವೋ ಆ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು ಯಾವುದು ಎಂಬುದನ್ನು ವಿದ್ಯಾರ್ಥಿ ಮೊದಲು ಅರ್ಥ ಮಾಡ್ಕೊಂಡು ಸಾಕು. ಕಬ್ಬಿಣ ಅಂದ ಕೂಡಲೇ ಅದಿರು, ಅಲ್ಯೂಮಿನಿಯಂ ಅಂದ ಕೂಡಲೇ ಬಾಕ್ಸೈಟು, ಹತ್ತಿ ಬಟ್ಟೆ ಅಂದ ಕೂಡಲೇ ಹತ್ತಿ ಬೆಳೆ ಬೆಳೆಯುವ ಪ್ರದೇಶಗಳು, ಸಕ್ಕರೆ ಕೈಗಾರಿಕೆ ಅಂದರೆ ಕಬ್ಬು ಬೆಳೆ ಬೆಳೆಯುವ ಪ್ರದೇಶಗಳು, ಕಾಗದ ಕೈಗಾರಿಕೆ ಅಂದ ಕೂಡಲೇ ಬಿದಿರು. ಸಾಮಾನ್ಯ ಉತ್ತರ ಏನಪ್ಪ ಅಂದರೆ ಕಚ್ಚಾ ವಸ್ತು ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ನೀರು ಪೂರೈಕೆ, ಸರ್ಕಾರ ನೀತಿ ನಿಯಮಗಳು ಇದ್ದಾಗ ನಾವೊಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬಹುದು. ವಿವಿಧೋದ್ದೇಶ ನವೀಕರಣ ಯೋಜನೆಗಳ ಉದ್ದೇಶಗಳು ಯಾವುವು ಪ್ರಶ್ನೆ. ಹಂಗೆ ದಾಮೋದರ ಕೇಳ್ತಾರೆ, ಬಾಕರಂಗ ಕೇಳ್ತಾರೆ, ಹಿರಾಕುಡ್ ಕೇಳ್ತಾರೆ, ಕೋಶಿ ಕೇಳ್ತಾರೆ, ತುಂಗಭದ್ರ. ಅಂದರೆ ಎಲ್ಲ ವಿವಿಧ ಉದ್ದೇಶ ನವೀಕರಣ ಯೋಜನೆಗಳ ಉದ್ದೇಶಗಳು ಒಂದೇ ಆಗಿರ್ತವೆ, ಹೆಸರು ಮಾತ್ರ ಬದಲಾವಣೆ ಆಗಿರುತ್ತೆ. ಪ್ರವಾಹ ನಿಯಂತ್ರಣ ಮಾಡೋದು ಉದ್ದೇಶ, ನೀರಾವರಿ ಪೂರೈಕೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಮೀನುಗಾರಿಕೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತ ತಡೆಗಟ್ಟುವುದು, ಗೃಹ ಕೈಗಾರಿಕೆಗೆ ನೀರು ಒದಗಿಸಲು, ನೌಕಾಯಾನಿಗೆ ಪ್ರೋತ್ಸಾಹ, ಇವುಗಳೆಲ್ಲವುಗಳು ಕೂಡ ನವೀಕರಣ ಯೋಜನೆಗಳ ವಿವಿಧ ಉದ್ದೇಶಗಳಾಗಿವೆ. ಕೊನೆಯದಾಗಿ ಒಂದು ಪ್ರಶ್ನೆ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್ ಇವುಗಳ ಬೋಧನೆಗಳೇನು, ಉದ್ದೇಶಗಳೇನು, ದೃಷ್ಟಿಕೋನ ಏನು, ಮುಖ್ಯಾಂಶಗಳೇನು
ಸಬ್ಜೆಕ್ಟ್ ಒಂದೇ ಆಗಿರುತ್ತೆ, ಸಂಘಟನೆ ಹೆಸರುಗಳು ಬೇರೆ ಬೇರೆ ಆಗಿರ್ತವೆ. ಸಾಮಾನ್ಯ ಉತ್ತರಗಳನ್ನು ಪಟ್ಟಿ ಮಾಡಿ ಇಟ್ಕೊಳ್ಬೇಕು. ಏನಪ್ಪ ಸಾಮಾನ್ಯ ಉತ್ತರ ಅಂದರೆ ಏಕ ದೇವತಾರಾಧನೆ ಪ್ರತಿಪಾದನೆ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಸ್ತ್ರೀ ಪುರುಷರ ಸಮಾನತೆ, ಜಾತಿ ಪದ್ಧತಿ ನಿಷೇಧ, ಅರ್ಥಹೀನ ಆಚರಣೆಗೆ ವಿರೋಧ, ಮೂಢನಂಬಿಕೆಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಬಹುಪತ್ನಿತ್ವಕ್ಕೆ ವಿರೋಧ. ಧನ್ಯವಾದಗಳು. ಮನನ ಮಾಡ್ಕೊಳ್ಳಿ, ಒಂದಲ್ಲ ಎರಡಲ್ಲ 3 ಸಾರಿ ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಗೆ ನೆರವು ಸಿಗಲಿ, ಸಾಧನೆ ಮೆಟ್ಟಲಿದ್ದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.